ಓಂ ಶಾಂತಿ. ಮುರುಳಿಯ ದಿನಾಂಕ 18/9. ಬಾಬೋರ ಮಹಾವಾಕ್ಯಗಳು. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮಧುರ ಮಕ್ಕಳೇ, ನೀವು ಧರಣಿಯ ಚೈತನ್ಯ ನಕ್ಷತ್ರಗಳಾಗಿದ್ದೀರಿ. ನೀವು ಇಡೀ ವಿಶ್ವಕ್ಕೆ ಬೆಳಕನ್ನ ನೀಡಬೇಕಾಗಿದೆ. ಪ್ರಶ್ನೆ: ಶಿವ ತಂದೆಯು ನೀವು ಮಕ್ಕಳ ಶರೀರವನ್ನ ಕಂಚನವನ್ನಾಗಿ ಹೇಗೆ ಮಾಡುತ್ತಾರೆ? ಬ್ರಹ್ಮ ತಾಯಿಯ ಮೂಲಕ ನಿಮಗೆ ಜ್ಞಾನದ ಪಾಲನೆ ಕೊಡಿಸಿ ನಿಮ್ಮ ಕಾಯವನ್ನ ಕಂಚನವನ್ನಾಗಿ ಮಾಡುತ್ತಾರೆ. ಆದ್ದರಿಂದ ಅವರ ಮಹಿಮೆಯಲ್ಲಿ ತ್ವಮೇವ ಮಾತಾಶ್ಚ ಪಿತಾ ಎಂದು ಹಾಡುತ್ತಾರೆ. ಈಗ ನೀವು ಬ್ರಹ್ಮ ತಾಯಿಯ ಮೂಲಕ ಜ್ಞಾನದ ಹಾಲನ್ನ ಕುಡಿಯುತ್ತಿದ್ದೀರಿ. ಇದರಿಂದ ನಿಮ್ಮ ಎಲ್ಲ ಪಾಪಗಳು ಪರಿಹಾರವಾಗುತ್ತವೆ, ಕಂಚನವಾಗಿ ಬಿಡುತ್ತೀರಿ. ಓಂ ಶಾಂತಿ. ಆತ್ಮಿಕ ತಂದೆಯು ಕುಳಿತು ತಿಳಿಸ್ತಾರೆ, ಹೇಗೆ ಆಕಾಶದಲ್ಲಿ ನಕ್ಷತ್ರಗಳಿದೆ ಹಾಗೆಯೇ ನೀವು ಮಕ್ಕಳು ಧರಣಿಯ ನಕ್ಷತ್ರಗಳಾಗಿದ್ದೀರಿ. ನಕ್ಷತ್ರಗಳನ್ನ ದೇವತೆಗಳೆಂದು ಕರೆಯುತ್ತಾರೆ. ವಾಸ್ತವದಲ್ಲಿ ಅವು ದೇವತೆಗಳು ಅಲ್ಲ. ನೀವು ಅವುಗಳಿಗಿಂತಲೂ ಮಹಾನ್ ಶಕ್ತಿಶಾಲಿಗಳಾಗಿದ್ದೀರಿ. ಏಕೆಂದರೆ ನೀವು ಆತ್ಮ ನಕ್ಷತ್ರಗಳ ಈ ವಿಶ್ವವನ್ನ ಪ್ರಕಾಶವನ್ನಾಗಿ ಮಾಡುತ್ತೀರಿ. ನೀವೇ ದೇವತೆಯಾಗುವವರಿದ್ದೀರಿ. ನಿಮ್ಮದೇ ಉತ್ಥಾನ ಮತ್ತು ಪತನವಾಗುತ್ತದೆ. ಆ ನಕ್ಷತ್ರಗಳಂತೂ ಕೇವಲ ಈ ಸೃಷ್ಟಿ ನಾಟಕದ ರಂಗಮಂಚಕ್ಕೆ ಬೆಳಕನ್ನ ಕೊಡುತ್ತವೆ. ಅದಕ್ಕೆ ದೇವತೆ ಎಂದು ಹೇಳೋದಿಲ್ಲ. ನೀವು ದೇವತೆಗಳಾಗುತ್ತಿದ್ದೀರಿ. ನೀವು ಇಡೀ ವಿಶ್ವವನ್ನ ಬೆಳಗುವವರಾಗಿದ್ದೀರಿ. ಈಗ ಇಡೀ ವಿಶ್ವದಲ್ಲಿ ಘೋರ ಅಂಧಕಾರವಿದೆ. ಪತಿತರಾಗಿ ಬಿಟ್ಟಿದ್ದಾರೆ. ಈಗ ತಂದೆಯು ನೀವು ಮಧುರಾತಿ ಮಧುರ ಮಕ್ಕಳನ್ನ ದೇವತೆಗಳನ್ನಾಗಿ ಮಾಡುತ್ತಾರೆ. ಮನುಷ್ಯರು ಎಲ್ಲವನ್ನ ದೇವತೆಗಳೆಂದು ತಿಳಿಯುತ್ತಾರೆ. ಸೂರ್ಯನಿಗೂ ದೇವತೆ ಎಂದು ಹೇಳಿಬಿಡುತ್ತಾರೆ. ಕೆಲವೊಂದೆಡೆ ಸೂರ್ಯನ ಬಾವುಟವನ್ನು ಹಾಕುತ್ತಾರೆ. ತಮ್ಮನ್ನು ಸೂರ್ಯವಂಶಿಗಳೆಂದು ಕರೆಸಿಕೊಳ್ಳುತ್ತಾರೆ. ವಾಸ್ತವದಲ್ಲಿ ನೀವು ಸೂರ್ಯವಂಶೀಯವರಾಗಿದ್ದೀರಾ ಅಲ್ಲವೇ? ತಂದೆಯು ಬಂದು ತಿಳಿಸುತ್ತಾರೆ, ಭಾರತದಲ್ಲಿ ಘೋರ ಅಂಧಕಾರವಿದೆ. ಈಗ ಭಾರತದಲ್ಲಿಯೇ ಪ್ರಕಾಶತೆಯು ಬೇಕು. ತಂದೆಯು ನೀವು ಮಕ್ಕಳಿಗೆ ಜ್ಞಾನ ಅಂಜನವನ್ನ ಕೊಟ್ಟಿದ್ದಾರೆ. ನೀವು ಅಜ್ಞಾನ ನಿದ್ರೆಯಲ್ಲಿ ಮಲಗಿದ್ದೀರಿ. ಈಗ ತಂದೆಯು ಬಂದು ಪುನಃ ಜಾಗೃತಗೊಳಿಸುತ್ತಾರೆ ಮತ್ತು ತಿಳಿಸುತ್ತಾರೆ, ನಾಟಕದ ಯೋಜನೆಯ ಅನುಸಾರ ಕಲ್ಪ ಪುರುಷೋತ್ತಮ ಸಂಗಮ ಯುಗದಲ್ಲಿ ನಾನು ಪುನಃ ಬರುತ್ತೇನೆ. ಈ ಪುರುಷೋತ್ತಮ ಸಂಗಮ ಯುಗವು ಯಾವುದೇ ಶಾಸ್ತ್ರದಲ್ಲಿ ಇಲ್ಲ. ಈ ಯುಗವನ್ನ ಈಗ ನೀವು ಮಕ್ಕಳೇ ಅರಿತುಕೊಂಡಿದ್ದೀರಿ. ಈಗ ನೀವು ನಕ್ಷತ್ರಗಳು, ನಂತರ ನೀವೇ ದೇವತೆಗಳು ಆಗುತ್ತೀರಿ. ನಕ್ಷತ್ರ ದೇವತಾಯ ನಮಃ ಎಂದು ನಿಮಗೆ ಹೇಳುತ್ತಾರೆ. ಈಗ ನೀವು ಪೂಜಾರಿಗಳಿಂದ ಪೂಜ್ಯರಾಗುತ್ತೀರಿ. ಸತ್ಯಯುಗದಲ್ಲಿ ನೀವು ಪೂಜ್ಯರಾಗುತ್ತೀರಿ. ಇದೂ ಸಹ ತಿಳಿದುಕೊಳ್ಳುವ ಮಾತಾಗಿದೆ. ಇದಕ್ಕೆ ಆತ್ಮಿಕ ವಿದ್ಯೆ ಎಂದು ಹೇಳಲಾಗುತ್ತದೆ. ಎಂದು ಯಾರದೂ ಜಗಳವಾಗುವುದಿಲ್ಲ, ಯುದ್ಧವಾಗುವುದಿಲ್ಲ. ಶಿಕ್ಷಕರು ಸಾಧಾರಣ ರೀತಿಯಿಂದ ಓದಿಸುತ್ತಾರೆ. ಮಕ್ಕಳು ಸಹ ಸಾಧಾರಣ ರೀತಿಯಲ್ಲಿ ಓದುತ್ತೀರಿ. ಇದರಲ್ಲಿ ಎಂದೂ ಯಾರಿಗೂ ಜಗಳ ಕಲಹದ ಮಾತಿಲ್ಲ. ನಾನು ಭಗವಂತನಾಗಿದ್ದೇನೆ ಎಂದು ಈ ಬ್ರಹ್ಮರವರು ಸಹ ಹೇಳೋದಿಲ್ಲ. ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ಓದಿಸುವವರು ನಿರಾಕಾರ ಶಿವ ತಂದೆ ಆಗಿದ್ದಾರೆ. ಇವರಿಗೆ ತಮ್ಮ ಶರೀರವಿಲ್ಲ. ನಾನು ಈ ರಥವನ್ನ ಲೋನ್ ಆಗಿ ಪಡೆಯುತ್ತೇನೆ ಎಂದು ಹೇಳುತ್ತಾರೆ. ಇವರಿಗೆ ಭಗೀರಥನೆಂದು ಏಕೆ ಹೇಳುತ್ತಾರೆ? ಏಕೆಂದರೆ ಬಹಳ ಭಾಗ್ಯಶಾಲಿ ರಥ ಆಗಿದ್ದಾರೆ. ಇವರೇ ಮತ್ತೆ ವಿಶ್ವದ ಮಾಲೀಕರು ಆಗುತ್ತಾರೆ. ಅಂದರೆ ಭಗೀರಥನಾಗಿದ್ದಾರಲ್ಲವೇ? ಆದುದರಿಂದ ಎಲ್ಲದರ ಅರ್ಥವನ್ನ ತಿಳಿಯಬೇಕಲ್ಲವೇ? ಬಾಬಾ ತಿಳಿಸ್ತಾರೆ, ಇದು ಎಲ್ಲದಕ್ಕಿಂತ ದೊಡ್ಡ ವಿದ್ಯೆ ಆಗಿದೆ. ಪ್ರಪಂಚದಲ್ಲಿ ಅಸತ್ಯವೇ ಅಸತ್ಯವಿದೆ. ಗಾದೆ ಮಾತು ಇದೆ ಅಲ್ಲವೇ? ಸತ್ಯದ ದೋಣಿಯು ಅಲುಗಾಡುತ್ತದೆ, ಆದರೆ ಮುಳುಗುವುದಿಲ್ಲ. ಇತ್ತೀಚೆಗಂತೂ ಅನೇಕ ಪ್ರಕಾರದ ಭಗವಂತರಾಗಿದ್ದಾರೆ. ತಮ್ಮನ್ನು ಭಗವಂತನೆಂದು ಹೇಳಿಕೊಳ್ಳುವುದನ್ನು ಹೋಗಲಿ ಅಂದುಕೊಂಡರೆ ಕಲ್ಲು ಮುಳ್ಳು ಎಲ್ಲದಕ್ಕೂ ಹೇಳುತ್ತಾರೆ. ಭಗವಂತನನ್ನು ಎಷ್ಟೊಂದು ನಿಂದನೆ ಮಾಡುತ್ತಾರೆ. ತಂದೆಯು ಕುಳಿತು ತಿಳಿಸುತ್ತಾರೆ, ಹೇಗೆ ಲೌಕಿಕ ತಂದೆಯೂ ಸಹ ಮಕ್ಕಳಿಗೆ ತಿಳಿಸುತ್ತಾರೆ. ಆದರೆ ಆ ಲೌಕಿಕ ತಂದೆಯ ತಂದೆ, ಶಿಕ್ಷಕ, ಸದ್ಗುರು ಒಬ್ಬರೇ ಆಗಿರುವುದಿಲ್ಲ. ಮೊದಲು ತಂದೆಯ ಬಳಿ ಜನ್ಮ ಪಡೆಯುತ್ತಾರೆ. ನಂತರ ಸ್ವಲ್ಪ ದೊಡ್ಡವರಾದ ಮೇಲೆ ಓದಿಸಲು ಶಿಕ್ಷಕರು ಬೇಕು.
ಮತ್ತು ಓದಿದ ನಂತರ ಗುರುಗಳು ಬೇಕು. ಆದರೆ ಇಲ್ಲಿ ತಂದೆ, ಶಿಕ್ಷಕ, ಸದ್ಗುರು ಒಬ್ಬರೇ ಆಗಿದ್ದಾರೆ. ಅವರು ನಾನು, ನೀವು ಆತ್ಮಗಳ ತಂದೆಯಾಗಿದ್ದೇನೆ ಎಂದು ಹೇಳುತ್ತಾರೆ. ಆತ್ಮನೇ ಓದುತ್ತದೆ. ಆತ್ಮಕ್ಕೆ ಆತ್ಮನೆಂದು ಹೇಳಲಾಗುತ್ತದೆ. ಬಾಕಿ ಶರೀರಗಳಿಗೆ ಅನೇಕ ಹೆಸರುಗಳು ಇದೆ. ವಿಚಾರ ಮಾಡಿ, ಇದು ಬೇಹದ್ದಿನ ನಾಟಕವಾಗಿದೆ. ಏನು ಮಾಡಲ್ಪಟ್ಟಿದೆಯೋ ಅದೇ ನಡೆಯುತ್ತದೆ. ಯಾವುದೇ ಹೊಸ ಮಾತು ಇಲ್ಲ. ಇದು ಅನಾದಿ ಮಾಡಲ್ಪಟ್ಟ ನಾಟಕವಾಗಿದೆ. ತಿರುಗುತ್ತಿರುತ್ತದೆ. ಆತ್ಮಗಳು ಪಾತ್ರಧಾರಿಗಳು ಆಗಿದ್ದಾರೆ. ಆತ್ಮಗಳು ಎಲ್ಲಿರುತ್ತಾರೆ? ನಾವು ನಿಮ್ಮ ಮನೆ ಪರಮಧಾಮದಲ್ಲಿ ಇರುತ್ತೇವೆ. ನಂತರ ನಾವಿಲ್ಲಿ ಬೇಹದ್ದಿನ ಪಾತ್ರವನ್ನು ಅಭಿನಯಿಸಲು ಬರುತ್ತೇವೆ ಎಂದು ಹೇಳುತ್ತೀರಿ. ತಂದೆಯಂತೂ ಸದಾ ಪರಮಧಾಮದಲ್ಲಿಯೇ ಇರುತ್ತಾರೆ. ಬಾಬಾ ತಿಳಿಸ್ತಾರೆ, ಅವರು ಪುನರ್ಜನ್ಮದಲ್ಲಿ ಬರುವುದಿಲ್ಲ. ಈಗ ನಿಮಗೆ ರಚಯಿತ ತಂದೆಯು ತನ್ನ ಮತ್ತು ರಚನೆಯ ಸಾರವನ್ನ ತಿಳಿಸಿಕೊಡುತ್ತಾರೆ. ಸ್ವದರ್ಶನ ಚಕ್ರಧಾರಿ ಮಕ್ಕಳೇ ಎಂದು ನಿಮಗೆ ಹೇಳುತ್ತಾರೆ. ಇದರ ಅರ್ಥವನ್ನ ಮತ್ಯಾರೂ ಅರಿತುಕೊಳ್ಳುವುದಿಲ್ಲ. ಏಕೆಂದರೆ ಸ್ವದರ್ಶನ ಚಕ್ರಧಾರಿಯು ವಿಷ್ಣುವಾಗಿದ್ದಾರೆ. ಇವರು ಮತ್ತೆ ಮನುಷ್ಯರಿಗೆ ಏಕೆ ಹೇಳುತ್ತಾರೆ ಎಂದು ತಿಳಿಯುತ್ತಾರೆ. ಈಗ ನೀವು ತಿಳಿದುಕೊಂಡಿದ್ದೀರಿ. ಶೂದ್ರರಾಗಿದ್ದಾಗ ಮನುಷ್ಯರಾಗಿದ್ದೀರಿ. ಈಗ ಬ್ರಾಹ್ಮಣರು ಆಗಿದ್ದೀರಿ. ಮತ್ತೆ ದೇವತೆಗಳಾಗುತ್ತೀರಿ ಎಂದರೂ ಸಹ ಮನುಷ್ಯರಾಗಿಯೇ ಇರುತ್ತೀರಿ. ಆದರೆ ಗುಣಗಳು ಬದಲಾಗುತ್ತವೆ. ರಾವಣನು ಬಂದಾಗ ನಿಮ್ಮ ನಡವಳಿಕೆ ಎಷ್ಟು ಕೆಟ್ಟು ಹೋಗುತ್ತದೆ. ಸತ್ಯಯುಗದಲ್ಲಿ ಈ ವಿಕಾರಗಳು ಇರುವುದಿಲ್ಲ. ಶಿವ ತಂದೆ ಅಮರ ಕತೆ ಹೇಳುತ್ತಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ನೀವು ಎಷ್ಟೊಂದು ಕತೆಗಳನ್ನ ಕೇಳಿರುತ್ತೀರಿ. ಅಮರನಾಥನು ಪಾರ್ವತಿಗೆ ಕತೆಯನ್ನು ತಿಳಿಸಿದರೆಂದು ಹೇಳುತ್ತಾರೆ. ಈಗ ಆ ಮನುಷ್ಯ ತಿಳಿಸುತ್ತಾರಲ್ಲವೇ? ಶಿವನು ಹೇಗೆ ತಿಳಿಸುತ್ತಾರೆ? ಅದನ್ನ ಕೇಳಲು ಎಷ್ಟೊಂದು ಮನುಷ್ಯರು ಹೋಗುತ್ತಾರೆ. ಈ ಭಕ್ತಿ ಮಾರ್ಗದ ಮಾತುಗಳನ್ನ ತಂದೆಯು ಕುಳಿತು ತಿಳಿಸುತ್ತಾರೆ. ಭಕ್ತಿಯು ಕೆಟ್ಟದೆಂದು ತಂದೆಯು ಹೇಳುವುದಿಲ್ಲ. ಇದಂತೂ ನಾಟಕವು ಅನಾದಿಯಾಗಿದೆ. ಇದರ ಬಗ್ಗೆ ತಿಳಿಸಲಾಗುತ್ತದೆ. ಈಗ ತಂದೆ ತಿಳಿಸ್ತಾರೆ, ಮೊದಲನೆಯದಾಗಿ ತಮ್ಮನ್ನ ಆತ್ಮನೆಂದು ತಿಳಿಯಿರಿ. ಮೂಲ ಮಾತು ಏನೆಂದರೆ ಭಗವಾನುವಾಚ ಮನ್ಮನಾ ಭವ. ಇದರ ಅರ್ಥ ಏನು? ಇದನ್ನ ತಂದೆಯೂ ಕುಳಿತು ಬಾಯಿಂದ ತಿಳಿಸುತ್ತಾರೆ. ಆದ್ದರಿಂದ ಇದು ಗೋಮುಖ ಆಗಿದೆ. ಇದನ್ನು ತಿಳಿಸಿದ್ದಾರೆ. ತ್ವಮೇವ ಮಾತಾಶ್ಚ ಪಿತಾ ಅವರಿಗೆ ಹೇಳುತ್ತಾರೆ ಅಂದಾಗ ತಂದೆಯು ಈ ಬ್ರಹ್ಮ ತಾಯಿಯ ಮೂಲಕ ನಿಮ್ಮನ್ನು ದತ್ತು ಮಾಡಿಕೊಂಡಿದ್ದಾರೆ. ಶಿವ ತಂದೆಯು ತಿಳಿಸುತ್ತಾರೆ, ನಾನು ಈ ಮುಖದ ಮೂಲಕ ನೀವು ಮಕ್ಕಳಿಗೆ ಜ್ಞಾನದ ಹಾಲನ್ನು ಕುಡಿಸುತ್ತೇನೆ. ಇದರಿಂದ ನಿಮ್ಮ ಪಾಪಗಳೆಲ್ಲವೂ ಭಸ್ಮವಾಗಿ ನೀವು ಆತ್ಮ ಕಂಚನದಂತೆ ಆಗಿಬಿಡುವಿರಿ. ಅಂದಾಗ ಕಾಯವೂ ಕಂಚನವಾಗುವುದೇ ಸಿಗುತ್ತದೆ. ಆತ್ಮಗಳು ಸಂಪೂರ್ಣ ಪವಿತ್ರ ಕಂಚನವಾಗಿ ಬಿಡುತ್ತಾರೆ. ನಂತರ ನಿಧಾನವಾಗಿ ಏಣಿಯನ್ನು ಇಳಿಯುತ್ತಾರೆ. ಈಗ ನೀವು ಅರಿತುಕೊಂಡಿದ್ದೀರಿ, ನಾವಾತ್ಮಗಳೂ ಸಹ ಕಂಚನವಾಗಿದ್ದೆವು. ಶರೀರವು ಕಂಚನವಾಗಿತ್ತು. ಮತ್ತೆ ಡ್ರಾಮಾ ಅನುಸಾರ ನಾವು 84 ಜನ್ಮಗಳ ಚಕ್ರದಲ್ಲಿ ಬಂದಿದ್ದೇವೆ. ಈಗ ಕಂಚನವಿಲ್ಲ. ಈಗಂತೂ ಆತ್ಮವು ಕೇವಲ 9 ಕ್ಯಾರೆಟ್ನಷ್ಟು ಶಕ್ತಿ ಇದೆ ಎಂದು ಹೇಳಬಹುದು. ಇನ್ನು ಸ್ವಲ್ಪ % ಮಾತ್ರವೇ ಉಳಿದಿದೆ. ಪೂರ್ಣ ಪ್ರಾಯಲೋಪವೆಂದು ಹೇಳುವುದಿಲ್ಲ. ಅಲ್ಪ ಸ್ವಲ್ಪ ಶಾಂತಿ ಇರುತ್ತದೆ. ತಂದೆಯು ಈ ಚಿಹ್ನೆಯನ್ನು ತೋರಿಸಿದ್ದಾರೆ. ಲಕ್ಷ್ಮೀನಾರಾಯಣರ ಚಿತ್ರವು ನಂಬರ್ 1 ಆಗಿದೆ. ಈಗ ನಿಮ್ಮ ಬುದ್ಧಿಯಲ್ಲಿ ಪೂರ್ಣ ಚಕ್ರವು ಬಂದುಬಿಟ್ಟಿದೆ. ತಂದೆಯ ಪರಿಚಯವೂ ಬಂದುಬಿಟ್ಟಿದೆ. ಈಗ ನಿಮ್ಮ ಕಾಯವು ಪೂರ್ಣ ಕಂಚನವಾಗಿಲ್ಲ. ಆದರೆ ತಂದೆಯ ಪರಿಚಯವನ್ನಂತೂ ಬುದ್ಧಿಯಲ್ಲಿ ಇದೆ ಅಲ್ಲವೇ? ಬಾಬಾ ಹೇಳುತ್ತಾರೆ, ತಂದೆ ಕಂಚನವಾಗುವ ಯುಕ್ತಿಯನ್ನ ತಿಳಿಸ್ತಾರೆ. ಆತ್ಮದಲ್ಲಿ ಇರುವಂತಹ ತುಕ್ಕು ಹೇಗೆ ಬಿಟ್ಟು ಹೋಗುವುದು? ಅದಕ್ಕಾಗಿ ನೆನಪಿನ ಯಾತ್ರೆಯೂ ಬೇಕು. ಇದಕ್ಕೆ ಯುದ್ಧದ ಮೈದಾನ ಎಂದು ಹೇಳಲಾಗುತ್ತದೆ. ನೀವು ಪ್ರತಿಯೊಬ್ಬರೂ ಒಂಟಿಯಾಗಿ ಯುದ್ಧದ ಮೈದಾನದಲ್ಲಿ ಸಿಪಾಯಿಗಳು ಆಗಿದ್ದೀರಿ. ಈಗ ಪ್ರತಿಯೊಬ್ಬರೂ ಎಷ್ಟು ಸಾಧ್ಯವೋ ಅಷ್ಟು ಪುರುಷಾರ್ಥ ಮಾಡಿ. ಪುರುಷಾರ್ಥ ಮಾಡುವುದಂತೂ ವಿದ್ಯಾರ್ಥಿಯ ಕೆಲಸವಾಗಿದೆ. ಎಲ್ಲಿಗೆ ಹೋಗಿ ಪರಸ್ಪರ ಪ್ರತಿಯೊಬ್ಬರ ಮನ್ಮನಾಭವದ ಎಚ್ಚರಿಕೆಯನ್ನ ನೀಡುತ್ತಾ ಇರಿ. ಶಿವತಂದೆಯ ನೆನಪಿದೆಯೇ? ಒಬ್ಬರು ಇನ್ನೊಬ್ಬರಿಗೆ ಇದೇ ನೆನಪು ತರಿಸಬೇಕಾಗಿದೆ.
ತಂದೆಯ ವಿದ್ಯೆಯಲ್ಲಿ ಚಮತ್ಕಾರವಿದೆ. ಆದ್ದರಿಂದ 1 ಸೆಕೆಂಡಿನಲ್ಲಿ ಕಾಯವು ಕಂಚನವಾಗಿ ಬಿಡುತ್ತದೆ. ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತೇನೆ. ತಂದೆಯ ಮಕ್ಕಳಾಗುವುದು ಎಂದರೆ ವಿಶ್ವದ ಮಾಲೀಕರಾಗಿ ಬಿಟ್ಟಿರಿ. ನಂತರ ವಿಶ್ವದ ರಾಜ್ಯಭಾಗ್ಯ, ಅದರಲ್ಲಿ ಶ್ರೇಷ್ಠ ಪದವಿಯನ್ನ ಪಡೆಯುವುದೇ ಪುರುಷಾರ್ಥ ಮಾಡುವುದಾಗಿದೆ. ಆದರೆ ಸೆಕೆಂಡಿನಲ್ಲಿ ಜೀವನ್ಮುಕ್ತಿ ಸರಿ ಅಲ್ಲವೇ? ಪುರುಷಾರ್ಥ ಮಾಡುವುದು ಪ್ರತಿಯೊಬ್ಬರ ಮೇಲಿದೆ. ನೀವು ತಂದೆಯನ್ನ ನೆನಪು ಮಾಡುತ್ತಾ ಇರಿ, ಆಗ ಆತ್ಮವು ಪವಿತ್ರವಾಗಿ ಬಿಡುವುದು. ಸತೋ ಪ್ರಧಾನರಾಗಿ ಸತೋ ಪ್ರಧಾನ ಪ್ರಪಂಚದ ಮಾಲೀಕರಾಗಿ ಬಿಡುತ್ತೀರಿ. ನೀವು ಎಷ್ಟು ಬಾರಿ ತಮೋ ಪ್ರಧಾನದಿಂದ ಸತೋ ಪ್ರಧಾನರೂ ಆಗಿದ್ದೀರಿ. ಈ ಚಕ್ರವು ಸುತ್ತುತ್ತಾ ಇರುತ್ತದೆ. ಇದಕ್ಕೆ ಎಂದೂ ಕೂಡ ಅಂತ್ಯವು ಬರುವುದಿಲ್ಲ. ತಂದೆಯು ಎಷ್ಟು ಚೆನ್ನಾಗಿ ತಿಳಿಸುತ್ತಾರೆ, ನಾನು ಕಲ್ಪಕಲ್ಪವೂ ಬರುತ್ತೇನೆ. ನೀವು ಮಕ್ಕಳೇ ನಮಗೆ ಚೀಚಿ ಪ್ರಪಂಚದಲ್ಲಿ ನಿಮಂತ್ರಣ ಕೊಟ್ಟಿರುತ್ತೀರಿ, ನಿಮಂತ್ರಣ ಕೊಡುತ್ತೀರಿ. ನಾವು ಪತಿತರಾಗಿ ಬಿಟ್ಟಿದ್ದೇವೆ, ನಮ್ಮನ್ನು ಬಂದು ಪಾವನ ಮಾಡಿ ಎಂದು ಹೇಳುತ್ತೀರಿ. ವಾಹ್, ನಿಮ್ಮ ನಿಮಂತ್ರಣವೇ! ನಮ್ಮನ್ನ ಶಾಂತಿಧಾಮ ಸುಖಧಾಮಕ್ಕೆ ಕರೆದುಕೊಂಡು ಹೋಗುತ್ತೀರಿ ಎಂದರೆ ನಾನು ನಿಮ್ಮ ವಿಧೇಯ ಸೇವಕನು ಆಗಿದ್ದೇನೆ. ಇದು ಸಹ ನಾಟಕದ ಆಟವಾಗಿದೆ. ನಾವು ಕಲ್ಪಕಲ್ಪವು ಅದನ್ನೇ ಓದುತ್ತೇವೆ, ಪಾತ್ರವನ್ನು ಅಭಿನಯಿಸುತ್ತೇವೆ ಎಂದು ತಿಳಿಯುತ್ತೀರಿ. ಆತ್ಮವೇ ಪಾತ್ರವನ್ನು ಅಭಿನಯಿಸುತ್ತದೆ. ಇಲ್ಲಿ ಕುಳಿತಿದ್ದರೂ ಸಹ ತಂದೆಯು ಆತ್ಮಗಳನ್ನೇ ನೋಡುತ್ತಾರೆ, ನಕ್ಷತ್ರಗಳನ್ನೇ ನೋಡುತ್ತಾರೆ. ಹೇಗೆ ನಕ್ಷತ್ರಗಳು ಚಂದ್ರನ ಹತ್ತಿರದಲ್ಲಿ ಇರುತ್ತವೆ, ನೀವು ಸಹ ಯೋಗ ಬಲದಿಂದ ಚೆನ್ನಾಗಿ ಪವಿತ್ರರು ಆಗುತ್ತೀರಿ ಎಂದರೆ ಮಿನುಗುತ್ತೀರಿ. ತಂದೆಯೂ ಸಹ ಹೇಳುತ್ತಾರೆ, ಮಕ್ಕಳಲ್ಲಿ ಯಾರು ಸಹ ಒಳ್ಳೆಯ ನಕ್ಷತ್ರವಾಗಿದ್ದಾರೆಯೋ ಅವರಿಗೆ ಹೂಗಳನ್ನ ಕೊಡಿ. ಮಕ್ಕಳು ಸಹ ಒಬ್ಬರು ಇನ್ನೊಬ್ಬರನ್ನ ಅರಿತುಕೊಂಡಿರುತ್ತಾರೆ ಅಲ್ಲವೇ? ಅವಶ್ಯವಾಗಿ ಕೆಲವು ನಕ್ಷತ್ರಗಳು ಬಹಳ ತೀಕ್ಷ್ಣವಾಗಿ ಇರುತ್ತವೆ, ಕೆಲವು ಕಡಿಮೆ. ಆ ನಕ್ಷತ್ರಗಳಿಗೆ ದೇವತೆಗಳೆಂದು ಹೇಳುವುದಿಲ್ಲ. ನೀವು ಮನುಷ್ಯರಾಗಿದ್ದೀರಿ, ಆದರೆ ತಂದೆಯು ನೀವಾತ್ಮಗಳನ್ನು ಪವಿತ್ರರನ್ನಾಗಿ ಮಾಡಿ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ. ತಂದೆಯು ಆಸ್ತಿಯಲ್ಲಿ ಎಷ್ಟೊಂದು ಶಕ್ತಿಯನ್ನು ಕೊಡುತ್ತಾರೆ. ಸರ್ವಶಕ್ತಿವಂತ ಅಲ್ಲವೇ? ತಂದೆ ತಿಳಿಸುತ್ತಾರೆ, ನಾನು ನೀವು ಮಕ್ಕಳಿಗೆ ಎಷ್ಟೊಂದು ಶಕ್ತಿಯನ್ನು ಕೊಡ್ತೇನೆ. ಗಾಯನವೂ ಮಾಡ್ತೀರಾ ಅಲ್ವೇ? ಬಾಬಾ, ವಿದ್ಯೆಯಿಂದ ನಮ್ಮನ್ನ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುತ್ತೀರಿ. ಈ ರೀತಿ ಮತ್ಯಾರೂ ಮಾಡುವುದಿಲ್ಲ. ವಿದ್ಯೆಯ ಆದಾಯದ ಮೂಲವಾಗಿದೆ ಅಲ್ಲವೇ? ಇಡೀ ಆಕಾಶ, ಧರಣಿ ಎಲ್ಲವೂ ನಮ್ಮದಾಗಿ ಬಿಡುತ್ತದೆ. ಯಾರು ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಅದಕ್ಕೆ ಅಡೋಲ ರಾಜ್ಯವೆಂದು ಹೇಳಲಾಗುತ್ತದೆ. ಯಾರು ಖಂಡಿಸಲು ಸಾಧ್ಯವಿಲ್ಲ, ಯಾರು ಸುಡಲೂ ಸಾಧ್ಯವಿಲ್ಲ. ಅಂದ ಮೇಲೆ ಇಂತಹ ತಂದೆಯ ಶ್ರೀಮತದಂತೆ ನಡೆಯಬೇಕಲ್ಲವೇ? ಪ್ರತಿಯೊಬ್ಬರೂ ತಮ್ಮ ಪುರುಷಾರ್ಥ ಮಾಡಬೇಕಾಗಿದೆ. ಮಕ್ಕಳು ಚಿತ್ರದ ಮೂಲಕ ತಮ್ಮ ಜೊತೆಗಾರರಿಗೆ ತಿಳಿಸಬೇಕೆಂದು ಮ್ಯೂಸಿಯಂ ಇತ್ಯಾದಿಗಳನ್ನು ಮಾಡಿಸುತ್ತೀರಿ. ತಂದೆಯು ಸಲಹೆ ನೀಡುತ್ತಿರುತ್ತಾರೆ, ಯಾವ ಚಿತ್ರಗಳು ಬೇಕೋ ಬಲೆ ಮಾಡಿಸಿ. ಎಲ್ಲರ ಬುದ್ಧಿಯ ಕೆಲಸ ಮಾಡುತ್ತದೆ. ಮನುಷ್ಯರ ಕಲ್ಯಾಣಕ್ಕಾಗಿಯೇ ಇವುಗಳನ್ನು ಮಾಡಿಸಲಾಗುತ್ತದೆ. ನಿಮಗೆ ತಿಳಿದಿದೆ, ಸೇವಾ ಕೇಂದ್ರಕ್ಕೆ ಯಾರಾದರೂ ಬಂದರೆ ಇಂತಹ ಯಾವ ಯುಕ್ತಿಯನ್ನ ರಚಿಸಬೇಕು? ಅವರು ತಾವೇ ಟೋಲಿಯನ್ನ ತೆಗೆದುಕೊಳ್ಳಲು ಬರುವಂತಿರಬೇಕು. ಯಾರಾದರೂ ಮಿಠಾಯಿಯು ಬಹಳ ಚೆನ್ನಾಗಿ ಇರುತ್ತದೆ ಎಂದರೆ ಅದರ ಜಾಹೀರಾತು ಬಂದು ಬಿಡುತ್ತದೆ, ಇಂತಹವರ ಅಂಗಡಿಗೆ ಹೋಗಿ ಎಂದು. ಎಲ್ಲರೂ ಒಬ್ಬರು ಇನ್ನೊಬ್ಬರಿಗೆ ಹೇಳುತ್ತಾರೆ, ಇದಂತೂ ಬಹಳ ಒಳ್ಳೆಯ ನಂಬರ್ 1 ಮಿಠಾಯಿ ಆಗಿದೆ. ಬಾಬಾ ತಿಳಿಸುತ್ತಾರೆ, ಇಂತಹ ಮಿಠಾಯಿಯನ್ನ ಯಾರು ಕೊಡಲು ಸಾಧ್ಯವಿಲ್ಲ. ಒಬ್ಬರು ನೋಡಿಕೊಂಡು ಹೋಗುತ್ತಾರೆಂದರೆ ಅನ್ಯರಿಗೆ ತಿಳಿಸುತ್ತಾರೆ. ಇಡೀ ಭಾರತವನ್ನ ಹೇಗೆ ಸ್ವರ್ಣಿಮ ಯುಗದಲ್ಲಿ ತರುವುದು ಎಂದರೆ ವಿಚಾರವಂತೂ ನಡೆಯುತ್ತದೆ. ಅದಕ್ಕಾಗಿ ಎಷ್ಟೊಂದು ತಿಳಿಸುತ್ತಾರೆ. ಆದರೆ ಕಲ್ಲು ಬುದ್ಧಿಯವರಾಗಿದ್ದರೆ ಪರಿಶ್ರಮವಾಗುತ್ತದೆ. ಬೇಟೆ ಮಾಡುವುದನ್ನು ಕಲಿಯಬೇಕಲ್ಲವೇ? ಮೊಟ್ಟ ಮೊದಲು ಚಿಕ್ಕ ಚಿಕ್ಕ ಬೇಟೆಯಾಡುವುದನ್ನ ಕಲಿಯಬೇಕು. ದೊಡ್ಡ ಬೇಟೆಗಂತೂ ಶಕ್ತಿಯೂ ಬೇಕಲ್ಲವೇ? ಎಷ್ಟು ದೊಡ್ಡ ವಿದ್ವಾಂಸ ಪಂಡಿತರಿದ್ದಾರೆ, ವೇದ ಶಾಸ್ತ್ರಗಳನ್ನು ಓದಿದ್ದಾರೆ, ತಮ್ಮನ್ನು ಎಷ್ಟು ದೊಡ್ಡ ಅಥಾರಿಟಿ ಎಂದು ತಿಳಿಯುತ್ತಾರೆ. ಕಾಶಿಯಲ್ಲಿ ಅವರಿಗೆ ಎಷ್ಟು ದೊಡ್ಡ ಬಿರುದುಗಳು ಸಿಗುತ್ತವೆ. ಆದ್ದರಿಂದಲೇ ತಂದೆ ತಿಳಿಸುತ್ತಾರೆ, ಮೊಟ್ಟ ಮೊದಲು ಕಾಶಿಯಲ್ಲಿ ಸೇವೆಯ ಮುತ್ತಿಗೆ ಹಾಕಿ ದೊಡ್ಡ ದೊಡ್ಡ ವ್ಯಕ್ತಿಗಳ ಬಾಯಿಂದ ಬಂದಾಗ ಅನ್ಯರು ಕೇಳುತ್ತಾರೆ. ಚಿಕ್ಕವರ ಮಾತನ್ನು ಯಾರೂ ಕೇಳುವುದಿಲ್ಲ.
ತಮ್ಮನ್ನು ಶಾಸ್ತ್ರಗಳ ಅಥಾರಿಟಿ ಎಂದು ತಿಳಿದುಕೊಳ್ಳುವಂತ ಹುಲಿಯಂತ ಮನುಷ್ಯರಿಗೆ ತಿಳಿಸಬೇಕು. ಶಿವತಂದೆಗೂ ಇಷ್ಟು ದೊಡ್ಡ ಬಿರುದುಗಳು ಇಲ್ಲ. ಅಷ್ಟು ದೊಡ್ಡ ಬಿರುದುಗಳನ್ನ ಅವರಿಗೆ ಕೊಡುತ್ತಾರೆ. ಈಗ ಭಕ್ತಿ ಮಾರ್ಗ ರಾಜ್ಯವಿದೆಯಲ್ಲವೇ? ಈಗ ಜ್ಞಾನ ಮಾರ್ಗದ ರಾಜ್ಯವಾಗುತ್ತದೆ. ಜ್ಞಾನದಲ್ಲಿ ಭಕ್ತಿ ಇರುವುದಿಲ್ಲ. ಭಕ್ತಿಯಲ್ಲಿ ಮತ್ತೆ ಜ್ಞಾನ ಸ್ವಲ್ಪವೂ ಇರುವುದಿಲ್ಲ. ಆದ್ದರಿಂದ ಇದನ್ನ ತಂದೆ ತಿಳಿಸ್ತಾರೆ. ತಂದೆ ನಕ್ಷತ್ರಗಳು ಕುಳಿತಿದ್ದಾರೆ ಎನ್ನುವ ರೀತಿಯಲ್ಲಿ ನೋಡುತ್ತಾರೆ. ದೇಹದ ಪರಿವೆಯನ್ನ ಬಿಟ್ಟು ಬಿಡಬೇಕಾಗಿದೆ. ಹೇಗೆ ಮೇಲೆ ನಕ್ಷತ್ರಗಳು ಮಿನುಗುತ್ತಿರುತ್ತವೆಯೋ ಹಾಗೆಯೇ ಇಲ್ಲಿಯೂ ಸಹ ಆತ್ಮರೂಪಿ ನಕ್ಷತ್ರಗಳು ಮಿನುಗುತ್ತಿದ್ದೀರಿ. ಕೆಲವರು ಬಹಳ ತೀಕ್ಷ್ಣತೆಯನ್ನ ಹೊಂದಿದ್ದೀರಿ. ಇವರು ಧರಣಿಯ ನಕ್ಷತ್ರಗಳು. ಇವರಿಗೆ ದೇವತೆಗಳೆಂದು ಹೇಳಲಾಗುತ್ತದೆ. ಇದು ಎಷ್ಟು ದೊಡ್ಡ ಬೇಹದ್ದಿನ ರಂಗಮಂಟಪವಾಗಿದೆ. ತಂದೆ ತಿಳಿಸ್ತಾರೆ, ಅದು ಹದ್ದಿನ ದಿನ ಮತ್ತು ರಾತ್ರಿಯಾಗಿದೆ. ಇದು ಅರ್ಧ ಕಲ್ಪದ ರಾತ್ರಿ, ಅರ್ಧ ಕಲ್ಪದ ಬೇಹದ್ದಿನ ದಿನ ಮಾತಾಗಿದೆ. ದಿನದಲ್ಲಿ ಸುಖವೇ ಸುಖ ಇರುತ್ತದೆ. ಇಲ್ಲಿ ಎಲ್ಲಿಯೂ ಪೆಟ್ಟನ್ನ ತಿನ್ನುವ ಅವಶ್ಯಕತೆ ಇಲ್ಲ. ಜ್ಞಾನದಲ್ಲಿ ಸುಖವಿದೆ, ಭಕ್ತಿಯಲ್ಲಿ ದುಃಖವಿದೆ. ಸತ್ಯಯುಗದಲ್ಲಿ ದುಃಖ ಹೆಸರಿ ಇರುವುದಿಲ್ಲ, ಅಲ್ಲಿ ಮೃತ್ಯು ಇರುವುದಿಲ್ಲ. ನೀವು ಕಾಲನ ಮೇಲೆ ಜಯಗಳಿಸುತ್ತೀರಿ. ಮೃತ್ಯುವಿನ ಹೆಸರೇ ಇರುವುದಿಲ್ಲ. ಇದು ಅಮರಲೋಕವಾಗಿದೆ. ನಿಮಗೆ ತಿಳಿದಿದೆ, ತಂದೆಯು ನಮಗೆ ಅಮರಲೋಕಕ್ಕಾಗಿ ಅಮರ ಕಥೆಯನ್ನು ತಿಳಿಸುತ್ತಿದ್ದಾರೆ. ಈಗ ನೀವು ಮಧುರಾತಿ ಮಕ್ಕಳಿಗೆ ಮೇಲಿನಿಂದ ಹಿಡಿದು ಪೂರ್ಣ ಚಕ್ರದ ಜ್ಞಾನ ಇದೆ. ನಾವಾತ್ಮಗಳ ಮನೆಯು ಬ್ರಹ್ಮಲೋಕವಾಗಿದೆ. ಅಲ್ಲಿಂದ ನಂಬರ್ವಾರ್ ಪಾತ್ರವನ್ನು ಅಭಿನಯಿಸಲು ಇಲ್ಲಿಗೆ ಬಂದಿದ್ದೇವೆ ಎಂದು ತಿಳಿದುಕೊಂಡಿದ್ದೀರಿ. ಅನೇಕ ಆತ್ಮಗಳು ಇದ್ದಾರೆ. ಒಬ್ಬೊಬ್ಬರನ್ನ ಕುಳಿತು ತಿಳಿಸಲಾಗುವುದಿಲ್ಲ. ಆದ್ದರಿಂದ ಸಾರ ರೂಪದಲ್ಲಿ ತಿಳಿಸುತ್ತಾರೆ. ಎಷ್ಟೊಂದು ರಂಬೆ ಕೊಂಬೆಗಳು ಇದೆ. ಬೆಳೆಯುತ್ತಾ ವೃಕ್ಷವು ವೃದ್ಧಿಯನ್ನು ಹೊಂದುತ್ತದೆ. ಅನೇಕರಿಗೆ ತಮ್ಮ ಧರ್ಮದ ಬಗ್ಗೆಯೂ ಸಹ ಗೊತ್ತಿಲ್ಲ. ತಂದೆ ಬಂದು ತಿಳಿಸ್ತಾರೆ, ನೀವು ಮೂಲತಃ ದೇವಿ ದೇವತಾ ಧರ್ಮದವರು ಆಗಿದ್ದೀರಿ. ಆದರೆ ಈಗ ಧರ್ಮಭ್ರಷ್ಟ ಕರ್ಮಭ್ರಷ್ಟರಾಗಿ ಬಿಟ್ಟಿದ್ದೀರಿ. ಈಗ ನೀವು ಮಕ್ಕಳ ಬುದ್ಧಿಯಲ್ಲಿ ಇದೆ, ನಾವು ಮೂಲತಃ ಶಾಂತಿಧಾಮದ ನಿವಾಸಿಗಳು ಆಗಿದ್ದೇವೆ. ಮತ್ತೆ ಇಲ್ಲಿಗೆ ಪಾತ್ರವನ್ನು ಅಭಿನಯಿಸಲು ಬರುತ್ತೇವೆ. ಈ ಲಕ್ಷ್ಮೀ ನಾರಾಯಣ ರಾಜ್ಯವಿತ್ತು, ಇವರ ವಂಶಾವಳಿ ಇತ್ತು. ನಂತರ ಈ ಸಂಗಮ ಯುಗದಲ್ಲಿ ನಿಂತಿದ್ದೀರಿ. ತಂದೆ ತಿಳಿಸ್ತಾರೆ, ನೀವು ಸೂರ್ಯವಂಶೀಯ ಆಗಿದ್ದೀರಿ. ನಂತರ ಚಂದ್ರವಂಶೀಯದವರು ಆದಿರಿ. ಬಾಕಿ ಈ ಮಧ್ಯದಲ್ಲಂತೂ ಬಹಳಷ್ಟು ಶಾಖೆಗಳು ಇದೆ. ಈ ಆಟವು ಬೇಹದ್ದಿನದ್ದು ಆಗಿದೆ. ಇದು ಎಷ್ಟು ಚಿಕ್ಕ ವೃಕ್ಷವಾಗಿದೆ. ಬ್ರಾಹ್ಮಣರ ಕುಲವಾಗಿದೆ. ಮತ್ತೆ ಎಷ್ಟು ದೊಡ್ಡ ವೃಕ್ಷವಾಗಿ ಬಿಡುತ್ತದೆ. ಎಲ್ಲರನ್ನ ನೋಡಿ ಮಿಲನ ಮಾಡುವುದಕ್ಕೂ ಆಗುವುದಿಲ್ಲ. ಎಲ್ಲೆಂದರಲ್ಲಿ ಮುತ್ತಿಗೆ ಹಾಕುತ್ತಾ ಹೋಗುತ್ತಾರೆ. ತಂದೆ ತಿಳಿಸ್ತಾರೆ, ದೆಹಲಿ ಮತ್ತು ಕಾಶಿಯನ್ನು ಸೇವೆಯ ಮುತ್ತಿಗೆ ಹಾಕಿ ಇಡೀ ಪ್ರಪಂಚಕ್ಕೆ ನೀವು ಮುತ್ತಿಗೆ ಹಾಕುವವರಾಗಿದ್ದೀರಿ ಎಂದು ಹೇಳುತ್ತಾರೆ. ನೀವು ಯೋಗ ಬಲದಿಂದ ಇಡೀ ಪ್ರಪಂಚದಲ್ಲಿ ಒಂದು ರಾಜ್ಯವನ್ನ ಸ್ಥಾಪನೆ ಮಾಡುತ್ತೀರಿ. ಎಷ್ಟೊಂದು ಖುಷಿಯಾಗುತ್ತದೆ. ಕೆಲವರು ಕೆಲವೊಂದೆಡೆ ಹೋಗುತ್ತಾರೆ. ನಿಮ್ಮ ಮಾತನ್ನು ಯಾರೂ ಕೇಳುವುದಿಲ್ಲ. ಯಾವಾಗ ದೊಡ್ಡವರು ಬರುತ್ತಾರೆ, ಪತ್ರಿಕೆಗಳಲ್ಲಿ ಬರುವುದೋ ಆಗ ತಿಳಿಯುತ್ತಾರೆ. ಈಗಿನ್ನು ಚಿಕ್ಕ ಚಿಕ್ಕ ಬೇಟೆಯಾಗುತ್ತಿದೆ. ದೊಡ್ಡ ಸಾಹುಕಾರರಂತೂ ನಮಗಾಗಿ ಇಲ್ಲಿಯೇ ಸ್ವರ್ಗವಿದೆ ಎಂದು ತಿಳಿಯುತ್ತಾರೆ. ಬಡವರೇ ಬಂದು ಆಸ್ತಿಯನ್ನ ತೆಗೆದುಕೊಳ್ಳುತ್ತಾರೆ. ಬಾಬಾ, ನೀವು ನನ್ನವರು, ನಿಮ್ಮ ವಿನಃ ನನಗೆ ಇನ್ಯಾರೂ ಇಲ್ಲ ಎಂದು ಹೇಳುತ್ತಾರೆ. ಆದರೆ ಮೋಹ ಮಮತ್ವವು ಇಡೀ ಪ್ರಪಂಚದಿಂದ ಕಳೆಯಬೇಕಲ್ಲವೇ? ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರದಲ್ಲಿ ಆತ್ಮವನ್ನ ಕಂಚನವನ್ನಾಗಿ ಮಾಡಿಕೊಳ್ಳಲು ಒಬ್ಬರು ಇನ್ನೊಬ್ಬರಿಗೆ ಎಚ್ಚರಿಸಬೇಕು. ಮನ್ಮನಾಭವದ ಸಲಹೆ ಕೊಡಬೇಕಾಗಿದೆ. ಯೋಗ ಬಲದಿಂದ ಪವಿತ್ರರಾಗಿ ಮಿನುಗುತ್ತಿರುವ ನಕ್ಷತ್ರಗಳಾಗಬೇಕಾಗಿದೆ. ಬೇಹದ್ದಿನ ಮಾಡಲ್ಪಟ್ಟಂತಹ ನಾಟಕವನ್ನ ಬಹಳ ಚೆನ್ನಾಗಿ ಅರಿತುಕೊಂಡು ಸ್ವದರ್ಶನ ಚಕ್ರಧಾರಿಗಳು ಆಗಬೇಕು.
ಜ್ಞಾನದ ಅಂಜನವನ್ನ ಕೊಟ್ಟು ಮನುಷ್ಯರನ್ನ ಅಜ್ಞಾನ ಘೋರ ಅಂಧಕಾರದಿಂದ ಬಿಡಿಸಬೇಕಾಗಿದೆ. ವರದಾನ: ಬಾಲಕ ಹಾಗೂ ಮಾಲೀಕನ ಸ್ಮೃತಿಯಿಂದ ಸರ್ವ ಖಜಾನೆಗಳನ್ನ ತಮ್ಮದನ್ನಾಗಿಸಿಕೊಳ್ಳುವವರೇ ಸ್ವರಾಜ್ಯ ಅಧಿಕಾರಿ ಭವ. ಈ ಸಮಯದಲ್ಲಿ ತಾವು ಮಕ್ಕಳು ಕೇವಲ ಬಾಲಕರಲ್ಲ, ಆದರೆ ಬಾಲಕರಿಂದ ಮಾಲೀಕರಾಗಿರುವಿರಿ. ಒಂದು ಸ್ವರಾಜ್ಯ ಅಧಿಕಾರಿ ಮಾಲೀಕ, ನಂತರ ಎರಡನೆಯದು ತಂದೆಯ ಆಸ್ತಿಗೆ ಮಾಲೀಕರು. ಯಾವಾಗ ಸ್ವರಾಜ್ಯ ಅಧಿಕಾರಿ ಆಗುವಿರಿ, ಆಗ ಸ್ವಯಂನ ಸರ್ವಕರ್ಮ ಇಂದ್ರಿಯ ಆದೇಶದ ಪ್ರಮಾಣ ಇರಬೇಕು. ಆದರೆ ಸಮಯ ಪ್ರತಿ ಸಮಯ ಮಾಲೀಕತನದ ಸ್ಮೃತಿಯನ್ನು ಮರೆಸಿ ತನ್ನ ವಶದಲ್ಲಿ ಮಾಡಿಕೊಳ್ಳುವಂತಹ ಈ ಮನಸ್ಸಾಗಿದೆ. ಆದ್ದರಿಂದ ಮನ್ಮನಾಭವ. ಮನ್ಮನಾಭವ ಆಗಿರುವುದರಿಂದ ಯಾವುದೇ ವ್ಯರ್ಥ ಮಾತಿನ ಪ್ರಭಾವ ಬೀಳುವುದಿಲ್ಲ ಮತ್ತು ಸರ್ವ ಖಜಾನೆಗಳು ನಿಮಗೆ ಅನುಭವ ಆಗುವುದು. ಸ್ಲೋಗನ್: ಪರಮಾತ್ಮನ ಪ್ರೀತಿಯ ಉಯ್ಯಾಲೆಯಲ್ಲಿ ಹಾರುವ ಕಲೆಯ ಮೋಜನ್ನ ಆಚರಿಸುವುದೇ ಇದೇ ಎಲ್ಲಕ್ಕಿಂತ ಶ್ರೇಷ್ಠ ಭಾಗ್ಯವಾಗಿದೆ. ಒಳ್ಳೆಯದು. ಓಂ ಶಾಂತಿ.